ನಿತ್ಯ ಹಗಲಿರಲು ಚಿಂತೆ ಭ್ರಾಂತಿಯಲ್ಲಿ ಗತಿಸಿ ಹೋದ ದುರಂತವನ್ನು ನೆನೆಸುತ್ತಾ ಕೂತ್ರೆ ಮತ್ತೆ ಮರಳಿ ಬರುವುದಿಲ್ಲ ರುದ್ರನ ಮಗಳು. ನೋಡಿ, ಮಗ ಮಾಡಿದ ತಪ್ಪನ ಮನಸ್ಸಿ ಅವನಿಗೊಂದು ಮದುವೆ ಮಾಡಿ ಅವನನ್ನ ಮನೆಯಿಂದ ದೂರ ಇಟ್ಟಾಯ್ತು. ಅವನ ಆಲೋಚನೆಯಲ್ಲಿ ಹೆಚ್ಚು ವಿಚಾರಿಸೋದು ಬೇಡ. 3 ದಿವಸದ ಊಟ ಉಪಚಾರ ಯಾವುದೂ ಇಲ್ಲ. ಇವತ್ತು ಹಾಲಾದ್ರೂ ಕುಡಿಯಲಿ. ಮಹಾದೇವಿ, ಮಗ ಮಾಡಿದ ತಪ್ಪಿಗೆ ನಮ್ಮ ಮನೆತನದ ಮಾನವೇ ಕುಸಿದು ಮಶಾನವಾದ ಪ್ರಸಂಗ ಬಂದಿತ್ತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನ ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರೆಯಬಾರದು. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಎತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು. ಅದಕ್ಕಾಗಿ ನ್ಯಾಯದ ನಡಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಕೇಳುವ ಮಾತಿಗೆ ಮರು ಉತ್ತರ ಅಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬಾರದು. ಅದೇನು ಅಂತ ಕೇಳಿ. ಮಹಾದೇವಿ, ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಂದ್ರೆ ನನ್ನ ಪಾಲಿನ ದೇವರು ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಅದು ಸತ್ಯವಾದ ಧರ್ಮ. ಅವಳ ಆದ್ಯ ಕರ್ತವ್ಯ ಕೂಡ ಹೌದು. ಹೌದಲ್ಲವೇ? ಹೌದು. ಒಂದು ವೇಳೆ ನನ್ನ ಆಜ್ಞೆಯನ್ನು ತೀರ್ಸ್ಕರಿಸಿದ್ರೆ ಅಂಥವಳು ಸತಿಯೇ ಅಲ್ಲ, ಪತಿಗೆ ದ್ರೋಹ ಮಾಡಿದ ಸತ್ಯ ದ್ರೋಹಿ ಅವಳು. ಸರಿ, ಹಾಗಾದರೆ ನಾನೊಂದು ಮಾತು ಕೇಳ್ತೇನೆ. ನನ್ನ ಮಾತು ನಡೆಸಿಕೊಡ್ತೀನಂತ ನನಗೆ ಮಾತು ಕೊಡು. ನೋಡಿ, ಮಾತಿನ ಮರ್ಮವನ್ನು ತಿಳಿಯದೆ ವಚನ ಕೊಟ್ಟು ವಚನ ಹೀನಲಾಗುವುದಕ್ಕಿಂತ ಮಾತಿನ ಗುಟ್ಟು ಅರಿಯುವುದು ಒಳ್ಳೆಯದಲ್ವೇ? ಮೊದಲು ನಿಮ್ಮ ಮನಸ್ಸಲ್ಲಿರುವ ಮಾತಿನ ಅಂತರಂಗವನ್ನ ಬಹಿರಂಗಪಡಿಸಿ. ಯಾಕೆ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಪತಿಯ ಧರ್ಮವೆಂದು ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ. ಅಂದಾಗ ನನ್ನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನನಗಿಲ್ಲ. ನನ್ನ ಮಾತು ನಡೆಸಿ ಕೊಡ್ತೋ ಇಲ್ಲವೋ ಅಷ್ಟೇ. ಖಂಡಿತವಾಗಿ ನಡೆಸ್ಕೊಡ್ತೀನಿ. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಹಾಲು ನಿತ್ಯ ನಿನ್ನ ಕೈಯಾರ ಕುಡಿಯುವ ನಿನ್ನ ಮಗ ಕುಡಿಯಬೇಕು. ಆದರೆ 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 ಈ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ಈ ಹಾಲಿನಲ್ಲಿ ವಿಷಾಕಿ ಕುಡಿಸಿ ಕೊಂದು ಬಿಡುತ್ತದೆ. ಈ ಮಾತನಂತೆ ಮಾತಾಡ್ತಾರೆ. ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಬೇಕೆ? ಅಮೃತ ಉಡಿಸಿದ ಈ ಹಸ್ತದಿಂದ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕ್ಬೇಕೆ? ಇಲ್ಲ ಇಲ್ಲ ಇಲ್ಲ. ಹೌದು ಮಾದೇವಿ, ಹೌದು. ನಿನ್ನ 9 ತಿಂಗಳು ಹೊತ್ತು ಎತ್ತು ಎಲ್ಲಿ ಹಾಲು ಕೊಟ್ಟು ಚುದ್ದು ಮಾಡಿ ಉಳಿಸಿದ ಎತ್ತ ಕರುಳಿನ ಕೂಗು ನನಗೆ ಗೊತ್ತು. ಆದರೆ ವಿಧಿಸಲಾದ ದುರಂತದಲ್ಲಿ ಎತ್ತ ಮಗನನ್ನು ಎತ್ತವರ ಹಣೆಯವರದಲ್ಲಿ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು. ಈ ಮನೆತನದ ಮಾನ ಉಳಿಸಲು ಮುಂದಾಗು. ಏಕೆಂದರೆ ಎತ್ತ ಮಕ್ಕಳಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಮುಖವಾದದ್ದು. ಮಹಾದೇವಿ, ಇದು ಇದು ನಿಜವಾದ ಮಾನವಂತರ ಮನೆತನದ ಲಕ್ಷಣ. ಇದು
ಮಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಮಾದೇವಿ, ಒಂದೇ ಒಂದು ಮಾತು. ಯಾವುದು? ನಾನು ನಿನಗೆ ಮಗ ಬೇಕೋ ಅಥವಾ ನಿನಗೆ ಮಾಂಗಲ್ಯ ಬೇಕೋ? ಉತ್ತರಿಸಿ ಸ್ವಾಮಿ. ಮಗ ಮತ್ತು ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದಂತೆ ಕಣ್ಣಿ. ಅದರಲ್ಲಿ ಯಾವುದನ್ನ ಬೇಕು ಅಲ್ಲಿ, ಯಾವುದನ್ನ ತಿರಸ್ಕರಿಸಲಿ. ಸತ್ಯ ಧರ್ಮದ ಹೆಣ್ಣಿನ ಸ್ಥಾನ ನಾ ಕೇಳುವುದು ಒಂದನ್ನೇ. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ, ಮಗ ಹೋದರೂ ಇದುವೇ ಸತ್ಯ ಧರ್ಮ. ಮಾದೇವಿ, ನಿಜವಾದ ಮಾತನ್ನೇ ಮಾತಾಡಿ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡು. ಮಾದೇವಿ, ಈ ನಿನ್ನ ಮಗ ಮಹಂತೇಶ್ ಬರುವ ಸಮಯ. ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕು ಅಂಬಲ ಅವನ ಮನದಲ್ಲಿ. ನೀನು ಕೊಡೋ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಲೆ ಮಾಡು. ಒಂದು ವೇಳೆ ಒತ್ತು ಮುಳುಗಿದೊಳಗೆ ಕೊಲೆ ಮಾಡದೆ ಹೋದರೆ ಈ ನಿನ್ನ ಕೊರಳಿಗೆ ಕಟ್ಟಿದ ಗಂಡ ಎಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ ನೋಡು. ಆದ್ರೆ ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕು ನಿನಗೆ ನಿರ್ಧಾರ ಬಿಟ್ಟಿತ್ತು. ಮಾದೇವಿ, ನಾನು ಮರಳಿ ಬರುವಷ್ಟರಲ್ಲಿ ಮನೆಯಲ್ಲಿ ಮಗ ಇರಬಾರದು, ಮಗನ ಎಣ ಇರಬೇಕು. ಅದಕ್ಕೆ ಈ ಕೊರಲ್ಲಿರೋ ಮಾಂಗಲ್ಯ ಅದು ನಿನ್ನದಲ್ಲ. ಈ ಬೆಟ್ಟಪ್ಪ ಕೊಟ್ಟ ತೀರ್ಪು. ಮೆಚ್ಚಿದೆ ಪ್ರಭಾ, ಮೆಚ್ಚಿದೆ ನಿನ್ನ ಹಣಬರಹದ ವಿಧಿ ಲಿಖಿತಕ್ಕೆ, ಮೆಚ್ಚಿದೆ ನಿನ್ನ ವಿಧಿ ಬರಹಕ್ಕೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬ್ರಹ್ಮ ಬರಹ ಬಲ್ಲವರು ಯಾರು? ಮೆಚ್ಚಬೇಕು ಪ್ರಭಾ, ಮೆಚ್ಚಬೇಕು ನಿನ್ನ ವಿಧಿ ಲಿಖಿತಕ್ಕೆ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನಾಗಿ ಮಾಡಿ ನನ್ನ ಉಡಿಯಲ್ಲಿ ಕಟ್ಟಿದೆ. ನನ್ನ ಹಕ್ಕುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆದ್ರೆ ಇಂದು ನನ್ನನ್ನೇ ಆ ಹಸಿ ಮಾಂಸವನ್ನು ತಿನ್ನುವ ಹಸಿದ ಹುಲ್ಲಿಯನ್ನಾಗಿ ನಿಲ್ಲಿಸಿದೆ. ಈ ಹಸಿ ಮಾಂಸ ತಿಂದ್ರೆ ಬಲು ವಿಷ ಅಂತ ನನಗೂ ಗೊತ್ತು. ಆದ್ರೆ ತಿನ್ನದೆ ಹೋದ್ರೆ ನರಕಕ್ಕೆ ದಾರಿ ಅಂತ ಕಟ್ಟಪ್ಪಣೆಯನ್ನ ಮೆಚ್ಚಬೇಕು ಪ್ರಭಾ, ಮೆಚ್ಚಬೇಕು ನಿನ್ನ ವಿಧಿ ಲಿಖಿತಕ್ಕೆ. ಪ್ರಭಾ, ನಾನು ಬದುಕಬಾರ್ದು ಅಂತ ಆಸೆ ನನಗಿದ್ದಿದ್ದೆ. ಆದ್ರೆ ನನ್ನನ್ನು ಯಾಕೋ ಈ ಭೂಮಿ ಮೇಲೆ ಈ ಪುಣ್ಯ ಬೆಳೆದ ಭೂಮಿಯಲ್ಲಿ ಪಾಪವನ್ನು ನನ್ನ ಉಡಿಯಲ್ಲಿ ಕಟ್ಕೊಂಡು ಇಲ್ಲ ಇಲ್ಲ ನನ್ನ ಮದುವೆ ಮಾಡಿಕೊಂಡ ನನ್ನ ಗಂಡ ಬದುಕಿ ಉಳಿಯಲೇಬೇಕು. ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು. ಹಾಲಿನಲ್ಲಿ ವಿಷ ಹಾಕಿ ಹೆತ್ತ ಮಗನನ್ನ ಕೊಲೆ ಮಾಡಲೇಬೇಕು. ನನ್ನ ಪತಿ ಉಳಿಬೇಕು.
ಹಾಲಿನಲ್ಲಿ ವಿಷ ಹಾಕಿದ್ದೀರಿ. ಇದು ಸತ್ಯ ಧರ್ಮ. ಆದ್ರೆ ನನ್ನ ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ. ಈ ನನ್ನ ಭಕ್ತರ ಮೇಲೆ ನಿನಗೆ ದಯೆ ಕರುಣೆ ಇದ್ದಿದೆ. ಆದ್ರೆ ಈ ವಿಷದ ಹಾಲು ಅಮೃತವಾಗಬೇಕು. ನನ್ನ ಮಗ ಬದುಕಿ ಉಳಿಯಲೇಬೇಕು. ಈ ಜಗತ್ತಿನಲ್ಲಿ ದೇವರಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಅಮ್ಮ ಅಮ್ಮ ಏನಮ್ಮ, ಮಗ ಮನೆಗೆ ಬರುವಷ್ಟಲ್ಲಿ ಮನೆಯ ಬಾಗಿಲಲ್ಲಿ ಅಂಗಡಿಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವಿಲ್ಲ. ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಈ ವಾತ್ಸಲ್ಯ. ಅಮ್ಮ, ನಿನ್ನಂತ ತಾಯಿನ ಪಡಿಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಪಡೆದಿರಬೇಕು. ನಾನು ಎಷ್ಟೋ ತಾಂದ್ರನ್ನು ನೋಡಿದ್ದೀನಿ, ಆದ್ರೆ ನಿನ್ನಂತ ತಾಯಿಯ ಕರುವ ನಾನು ಎಲ್ಲೂ ಕಂಡಿಲ್ಲಮ್ಮ. ಈ ಜಗತ್ತಿನಲ್ಲಿ ನನ್ನಂತ ತಾಯಿ ನಾನು ಎಲ್ಲೂ ಕಾಣಲಿಕ್ಕಿಲ್ಲ. ಯಾಕೆಂದ್ರೆ ಮಗನ ಮೇಲೆ ಪ್ರೀತಿ ಪ್ರೇಮ ಹೆಚ್ಚಾಗಿರುವಂತ ತಾಯಿನಿದ್ದಾಗಿರ್ಬೋದು. ಆದ್ರೆ ಮಗನ ಮೇಲಿನ ಮಮಕಾರ ಹೆಚ್ಚಾಗಿ ಇಂಥ ಹಾಲನ್ನು ಕುಡಿಸೋ ತಾಯಿನ ನೀನೆಲ್ಲಿಯೂ ಕಾಣ್ಲಿಕ್ಕಪ್ಪ, ನೀನೆಲ್ಲಿಯೂ ಕಾಣಲಿಕ್ಕಿಲ್ಲ. ಇದು ನನ್ನ ಹೊಟ್ಟೆಗೆ ಹುಟ್ಟಿ ಬಂದ ಸತ್ವ ಪರೀಕ್ಷೆ. ಹುಟ್ಟಿದ್ದು ನಿನ್ನಂತ ಪುಣ್ಯವಂತ. ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯನೋ ಅಥವಾ ನಿನ್ನಂತ ಮಗನನ್ನು ಹೆತ್ತಿದ್ದು ನನ್ನ ಪುಣ್ಯನೋ? ಆ ದೇವರಿಗೆ ಗೊತ್ತ. ಅಮ್ಮ, ಯಾಕಮ್ಮ ಕಣ್ಣೀರಾಗ್ತಾ ಇದೆಯಾ? ಹಾಲು ಕುಡಿಸುವ ಸಂತೋಷಕ್ಕಾಗಿ ಬಂದೆ. ಹೌದೇ ಅಮ್ಮ, ಸಂತೋಷಕ್ಕಾಗಿ ಯಾವತ್ತೂ ಕಣ್ಣೀರಾಗಬಾರ್ದಮ್ಮ. ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನನ್ನ ಹುಟ್ಟುಹಬ್ಬವನ್ನು ಯಾವುದ ವಿಷಯದಲ್ಲಿ ನೀವಿಬ್ಬರು ಆಚರಿಸಲು ಮರೆತಿದ್ದೀರಿ. ಇರಲಿ, ಈ ನನ್ನ ಹುಟ್ಟುಹಬ್ಬದ ದಿವಸ ಎದ್ದ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಾನೊಂದು ಮಾತು ಕೇಳಬೇಕಂತ. ಅಮ್ಮ, ಆ ಮಾತಿಗೆ ನೀನು ಇವತ್ತು ಉತ್ತರ ಕೊಡಬೇಕು. ಆಮೇಲೆ ನಾನು ಈ ಹಾಲನ್ನು ಕುಡಿತೇನೆ. ಹಾಲು ತಾಯಿಲಿ ಯಾವುದದು ನಿನ್ನ ಮನದಲ್ಲಿ ಕಾಡುವ ಪ್ರಶ್ನೆ? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಈ ನನ್ನ ಹುಟ್ಟುಹಬ್ಬದ ದಿವಸ ನಾನು ಮಾಡಿದ ತಪ್ಪು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಹೇಳ್ಬೇಕಂತ ನಿರ್ಧಾರ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಮಕ್ಕಳ ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು, ಎತ್ತ ತಾಯಿ ಕ್ಷಮಿಸ್ತಾರೆ ಎಂಬ ನಂಬಿಕೆ ನನ್ನಲ್ಲಿ. ಯಾಕೆಂದ್ರೆ ಎತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ತಪ್ಪನ್ನು ಒಪ್ಪಿ ಮನ್ನಿಸಿ ವಾತ್ಸಲ್ಯದಿಂದ ತನ್ನ ಮಡಿಲಲ್ಲಿ ಮನ್ನಿಸ್ತಾಳೆಂಬ ಕವಿಗಳ ವಾಣಿ ಕೂಗಿ ಹೇಳ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡಲಾದ ಒಂದು ತಪ್ಪನ್ನು ಮಾಡಿದ್ದೇನೆ. ಆ ತಪ್ಪನ್ನು ಇವತ್ತು ನಿನ್ನ ಮುಂದೆ ಒಪ್ಕೊಳ್ತೇನೆ. ಆ ತಪ್ಪನ್ನು ನೀನು ಕ್ಷಮಿಸಿರಂದ ನನಗೆ ಮಾತು. ನೀನು ಯಾವ ತಪ್ಪು ಮಾಡಿದ್ದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲಪ್ಪ. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತರ ತಂದೆ ತಾಯಿಯ ಮಗನಾಗಿ ನಾನು ಒಂದು ಮಾಡಬಾರದ ಒಂದು ತಪ್ಪನ್ನು ಮಾಡಿ, ಅದೇನೆಂದರೆ ನಮ್ಮನ್ನ ನಂಬಿದ ಒಂದು ಬಡ ಕುಟುಂಬದ ಒಂದು ಹೆಣ್ಣಿನ ಮಾನಭಂಗ ಮಾಡಿದ್ದೇನೆ. ನಾನು ಮಾಡಿದ ಆ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು, ಆದ್ರೆ ಆ ವಿಷಯ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲಮ್ಮ. ಇವತ್ತು ಆ ಸಾವಿಗೆ ನಾನೇ ಕಾರಣ ಅಂತ ನಿನ್ ಮುಂದೆ ಒಪ್ಕೊಳ್ತೇನೆ. ಯಾಕಮ್ಮ ನಂತಯ್ಯ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ
ಅಂದ್ರೆ ಅಂದ್ರೆ ಈ ವಿಷಯ ನಿನಗೆ ಇಲ್ಲಪ್ಪ, ಈಗ ತಾನೇ ನಿನ್ನೆ ಹೇಳ್ತಿಲ್ಲ, ಅವಾಗಲೇ ಗೊತ್ತಾಯ್ತು. ಹೌದೇ ಹೌದೇ? ನೋಡಮ್ಮ ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ, ಇಂಥ ತಪ್ಪು ಮತ್ತೆ ನನ್ನ ಜೀವನದಲ್ಲಿ ಎಂದೂ ಮಾಡಲ್ಲ ಅಮ್ಮ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಎತ್ತ ತಾಯಿ, ತಂಗಿ, ಸೋದರ, ಅದು ಯಾವ ಹೆಣ್ಣನ್ನು ಸಹ ನಾನು ಕಣ್ಣು ಎತ್ತಿ ಸಹ ನೋಡಲ್ಲ ಅಮ್ಮ. ಆದರೆ ಅಮ್ಮ, ಒಂದು ತಪ್ಪು ಮಾಡಿ ನಾನು ತುಂಬಾ ನೊಂದಿದ್ದೀನಿ. ಇವತ್ತು ನಿನ್ನ ಬಾಯಿಂದ ಮಗನೇ ಈ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ, ಇವತ್ತಿನಿಂದ ನನ್ನ ಮಗನಾಗಿ ಬದುಕು, ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಎಂದು ನನ್ನ ಮಸ್ತಕದ ಮೇಲೆ ನಿನ್ನ ಅಮೃತ ಹಸ್ತವನ್ನು ಇಟ್ಟು ಆಣೆ ಮಾಡಿ ಹೇಳಬೇಕು ನೀನು. ಅಂದಾಗ ಮಾತ್ರ ನಾನು ಈ ಹಾಲನ್ನು ಕುಡಿವೆ, ಅಲ್ಲಿವರೆಗೂ ನಾನು ಈ ಹಾಲನ್ನು ಕುಡಿಯಲಾರೆ ಅಮ್ಮ. ಬರೀ ಹಾಲಲ್ಲಮ್ಮ, ಈ ತಪ್ಪನ್ನು ನೀನು ಕ್ಷಮಿಸಿ ಅಂತ ಹೇಳಿದ್ರೆ ವಿಷ ವಿಷ ಕೊಟ್ಟು ಈ ಒಂದು ತಪ್ಪನ್ನು ನೀನು ಕ್ಷಮಿಸ್ಬೇಕಮ್ಮ. ಮಾತಾಡಮ್ಮ, ಏಕೆ ಮೌನವಾಗಿ ಏನಂತ ಆಶೀರ್ವಾದ ಮಾಡ್ಲಿ ಮಗ, ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲಿ? ದೈವ ದೂರ ಆದ್ರೆ ಆ ದೇವರು ಬಂದ್ರು ಕಾಪಾಡ್ಲಾರಂತೆ. ಇವತ್ತು ನಾನು ನಿನ್ನ ಪಾಲಿಗೆ ದೇವರಾಗಿ ನಿಂತು ಕೂಡ ಬದುಕಿ ಉಳಿಯುವ ಭಾಗ್ಯವನ್ನ ಪಡ್ಕೊಂಡು ಬಂದಿಲ್ವಾ? ಪಡ್ಕೊಂಡು ಬಂದಿಲ್ಲ. ಮಕ್ಕಳಿಗಿಂತ ತಾಯಿ ದೊಡ್ಡಳಲ್ವೇ? ದೊಡ್ಡವರ ಮಾತನ್ನ ಪಾಲಿಸೋದು ಚಿಕ್ಕ ಅದಕ್ಕೆ ಮತ್ತು ನಾನು ಕೊಡ್ತಿರೋ ಹಾಲನ್ನ ಕೊಡಿ, ಆಮೇಲೆ ನಾನು ನನಗೆ ಆಶೀರ್ವಾದ ಮಾಡ್ತೀನಿ. ಹೌದೇ? ಈ ಮಾತು ಸತ್ಯವೇನಮ್ಮ? ಸರಿ, ಮೊದಲು ಎತ್ತ ಆಸೆಗಳಲ್ಲಿ ತೆಗೆದುಕೊಂಡು ಅಮ್ಮ, ಈಗಲಾದ್ರೂ ನನಗೆ ಸಂತೋಷವಾಗ್ತೇನಮ್ಮ. ಈಗಲಾದ್ರೂ ನನಗೆ ನೀನು ಆಶೀರ್ವಾದ ಮಾಡು. ಆಶೀರ್ವಾದ ಮಾಡ್ಲಿ ಮಗದೆ, ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲಿ? ನಿನಗೆ ಆಶೀರ್ವಾದ ಮಾಡುವಂತ ಯೋಗ್ಯತೆ ಈ ಸಮಯದಲ್ಲಿ ನಾನು ನೋಡ್ಸ್ಕೊಂಡಿಲ್ವಾ? ನಾನು ನೋಡ್ಸ್ಕೊಂಡಿಲ್ಲ. ನಾನಿನ್ನ ಹೆಂಡ ತಾಯಿ ಅಲ್ಲ, ನಾನಿನ್ನ ಪಾಲಿನ ಯಮ ಮಾಡ್ತೀನಿ. ಹೌದು ಪ್ರತೀಶ. ಅಮ್ಮ, ಏನ್ ಹೇಳ್ತೀರಿ? ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ಮಾಡಿರೋ ತಪ್ಪು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ನಿನ್ನ ತಂದೆ ಆತ್ಮ ಇಟ್ಟು ಏನೆಂದಮ್ಮ? ನೀನು ಬದುಕಿ ಉಳಿಯಬಾರದು. ಹೌದು ಪ್ರತೀಶ, ಹೌದು. ಈಗ ನೀನು ಕುಡಿದಿದ್ದು ಹಾಲಲ್ವಾ? ವಿಷ. ಏನ್ ಹೇಳ್ತೀವಿ? ನೀ ಹೇಳುವ ಮಾತು ಸತ್ಯವೇನಮ್ಮ? ಅಮ್ಮ, ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ತಾನು ಹೆತ್ತ ಮಗನಿಗೆ
ಹಾಲಿನಲ್ಲಿ ವಿಷ ಹಾಕಿ ಸಾಯಿಸ್ತೀನಿ. ಈ ಮಾತು ಅಡೆದವಳಾಗಿ ನೀನು ಸತ್ಯವಾಗಿ ಹೇಳ್ತಾ ಇದ್ದೆ. ಸತ್ಯವಾದ ಮಾತನ್ನ ಹೇಳ್ತಾ ಇದ್ದೀನಿ ಕಣ. ಇವತ್ತು ಇವತ್ತು ಈ ಹೆತ್ತವಳ ಹಾಲು ವಿಷವಾಯ್ತು. ಹೆತ್ತವಳ ಹಾಲು ವಿಷವಾಯ್ತು. ಈ ಮಾತು ನಿಜವೇನಮ್ಮ? ಅಮ್ಮ ಎತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬಂದಿದ್ದರೆ ನಿನ್ನ ನೇಗೆ ಹೊಣೆ ಮಾಡಲು ತಾಯಿ. ನ್ಯಾಯಕ್ಕಾಗಿ ಮಗನನ್ನ ಬಲಿಪಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿ ಹೊತ್ತಲ್ಲಿ ಇನ್ನೊಂದು ಜನ್ಮವಿದ್ದರೆ ಹುಟ್ಟಿ ಬರಲೆಂದು ಆ ವೀರಭದ್ರೇಶ್ವರನ ಹತ್ರ ಬೇಡಿಕೊಳ್ಳಿ. ಅಮ್ಮ 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 ಯಾಕಮ್ಮ ಅಮ್ಮ ಅಮ್ಮ ಯಾಕಮ್ಮ? ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯು ಸಾಕು. ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಹಿಂದೂ ಮಗ ಮರಣ ಹೊಂದಿಲ್ಲ. ನಮ್ಮ ಮನೆಯ ನಂದ ದೀಪವೇ ಹಾರಿ ಹೋಗಿದೆ. ಮಾದೇವಿ, ಅವನ ಮರಣಕ್ಕೆ ನಮ್ಮ ಮನೆತನದ ನಾನ ಕಾರಣ. ಮಹಾಮಾದೇವಿ, ನಾನು ಇಷ್ಟೊಂದು ಮಾತನಾಡುವಾಗ ನೀನ್ ಹೇಗೆ ಮೌನ ತಾಳಿ ನಿಂತಿವೆ? ಮಹಾಮಾದೇವಿ ಬಾ, ನಾನು ಇಷ್ಟೊಂದು ಮಾತನಾಡುವಾಗ ನೀನ್ ಹೇಗೆ ಮೌನ ತಾಳಿ ನಿಂತಿವೆ? ಮಹಾಮಾದೇವಿ ಬಾ.
ವ್ಯಕ್ತ ಮಾಡುತ್ತೇನೆ. ನಿಂತ್ಕೊಳ್ಳಿ ಸ್ವಾಮಿ. ಅದು ಯಾಕೆ ಇದು ಕೊನೆಯದಾಗಿ ನಿಮ್ಮ ಕಾಲುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಯಾಕೆ ಮಾಧವಿ, ಬದುಕು ಮುಂದುವರಿಸ ಆಸೆ ನನ್ನೊಂದಿಗಿಲ್ಲವೇ? ನಾನು ಮಾಡಿದ ಕೃತ್ಯದಲ್ಲಿ ಅಪರಾಧ ಎನಿಸಿದ್ರೆ ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದ್ರೆ ನಾನು ವಿಷ ಕುಡಿದು ಸತ್ತು ಹೋಗುತ್ತೇನೆ. ಮಾತಾಡಬೇಡಿ. ಮನತನದ ಮಾನಕ್ಕಾಗಿ ಬದುಕುವ ಮಾನವರು ನೀವು. ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡುವಂತ ಮಹಾಪುರುಷರು ನೀವು. ಸಿಕ್ಕಿ ದೇವರಿಗೆ ಕೈ ಮುಗಿದು ಹರಕೆ ಹೊತ್ತು 10 ಅಮಾವಾಸ್ಯೆ 9 ಊಟ ಮಾಡಿ 9 ತಿಂಗಳು ಹೊಟ್ಟೆ ಇಟ್ಕೊಂಡು ನನ್ನ ರಕ್ತ ಬಸಿದು ಹತ್ತು ಸಾಕಿ ತಲುವಿ ನನಗೆ ಹಾಲುಡಿಸಿದ ನನಗೆ ನನ್ನ ಕೈಯಾರೆ ವಿಷ ಹಾಕ್ಬಿಟ್ಟೆ ಕಣ್ರೆ. ದೈವದಲ್ಲಿ ಇಂಥ ಸನ್ನಿವೇಶ ನಡೆಬಾರ್ದಾಯ್ತು ಕಣ್ರೆ, ನಡೆಬಾರ್ದಾಗಿತ್ತು. ಹೆತ್ತ ಮಗನಿಗೆ ನನ್ನ ಕೈಯಾರೆ ಹಾಲಿನಲ್ಲಿ ವಿಷ ಹಾಕಿಕೊಳ್ಬೇಕಾದ್ರೆ ನನ್ನ ಹೆತ್ತ ಕರಳು ಅದೆಷ್ಟೊಂದು ಕಠೋರವಾಗಿರ್ಬೇಕು. ಇದಕ್ಕಾಗಿ ದೇವರತ್ತೆ ಪಡುವ ಕಾರಣನೇ ಬೇಡ ಅಂತ ನಾನೇ ನೀನು ಮಗನಿಗೆ ವಿಷ ಹಾಕುವ ಮುನ್ನ ಅದರ ಅರ್ಧದಷ್ಟು ವಿಷವನ್ನ ನಾನು ಕೊಡ್ತಿದ್ದೀನಿ ಸ್ವಾಮಿ. ಏನು ಹೇಳ್ತಿರುವೆ ನೀನು? ಹೌದು ಸ್ವಾಮಿ, ನಿಮ್ಮಂತ ಧೀರ ಗಂಭೀರ ಗಂಡನನ್ನ ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಮತ್ತೆ ಮುಂದಿನ ಜನ್ಮ ಅಂತ ಇರೋದಾದ್ರೆ ನೀವೇ ಇದನ್ನ ಗಂಡನಾಗಿ ಬರ್ಬೇಕು ಅಂತ ಸ್ವಾಮಿ. ಕೊನೆಯದಾಗಿ ಈ ನಿಮ್ಮ ಹೆಂಡತಿ ಕೊನೆ ಆಸೆನ ಈಡೇರಿಸ್ತಾರೆ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ಯಾಕೆ ಏನೇನು ಮನ ಬಂದಂತೆ ಮಾತಾಡ್ತಿರಲ್ಲ? ಯಾಕೆ ಏನಾಗಿದೆ ನಿನಗೆ? ನನ್ನೊಂದಿಗೆ ಬದುಕು ಆಸೆ ನಿನಗಿಲ್ಲವೇ? ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ಬದುಕು ಜಟಕ ಬಳ್ಳಿ ವಿಧಿ ಅದರ ಸಾಹೇಬ. ಮದುವೆಗೂ ಬಸರಕ್ಕೂ ಕರೆದಂತವಯ್ಯೋ ಕುಟುಂಬ.